ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ ಮುಖ್ಯಪಟ್ಟ ಸುದ್ದಿ ಕುಶಾಲನಗರ ಪುದಿಯ ತಾಲೂಕಾಯ್ತು ಸರ್ಕಾರದ ಅಧಿಸೂಚನೆ ಇಕ್ಕಾಯ್ತು ನಡೆದ ಜಿಲ್ಲೆಯ ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಅಸಿಂದು ಏಕಸದಸ್ಯ ಪೀಠ ಆದೇಶ ಸುದ್ದಿರ ವಿವರ ಕುಶಾಲನಗರ ಪುದಿಯ ತಾಲೂಕು ರಚನೆ ಮಾಡುವ ರಾಜ್ಯ ಸರ್ಕಾರ ಇದಕ್ಕೆ ಅಧಿಸೂಚನೆ ಹೊರಡಿಸಿಟ್ಟಿತು. ಪುದಿಯ ತಾಲೂಕು ಸಂಬಂಧಪಟ್ಟನಕ್ಕೆ ಗಡಿನ ಗುರುತು ಮಾಡುವ ಪಿಂಜ ಕೂಡುವಕುಳ ಗ್ರಾಮತ್ರ ವಿವರತ್ನ ಪಟ್ಟಿನ ಘೋಷಣೆ ಮಾಡಿತು. ಕೊಡಗು ಉಪವಿಭಾಗಾಧಿಕಾರಿ ಕಚೇರಿಯಿಂದ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಯ ಮೂಲಕ ಪ್ರತ್ಯೇಕನ ಪ್ರಸ್ತಾವನೆ ಒಪ್ಪುಚಿಟ್ಟ ಹಿನ್ನೆಲೆಯಲ್ಲಿ ಇದಕ್ಕೆ ಅಧಿಕೃತ ಸೂಚನೆ ಪೋಲೆ ಗ್ರಾಮ ಲೆಕ್ಕಾಧಿಕಾರಿಯ ಹದ್ದನ ಗುರುತು ಮಾಡುವಂತೆ ಗ್ರಾಮತ್ರ ಪಟ್ಟಿನ ಕೊಡ್ತಿತ್ತು. ಮಡಿಕೇರಿ ತಾಲೂಕು ಕಚೇರಿಗೆ ಕೊಡುವನ್ನತ್ತ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ 20 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ರಮ ಸಕ್ರಮ ಸಮಿತಿಕಾರ ಶಾಂತೇಂಡ ರವಿ ಕುಶಾಲಪ್ಪ ಇಂಗಡ ಮುಂದಾಳ್ತನತ್ತೆ 4500 ಅರ್ಜಿ ತಾಲೂಕು ಕಚೇರಿಯಲ್ಲುಂಡು ಅದನ್ನು ತೊಡಿಕೆ ವಿಲೇವಾರಿ ಮಾಡುವ ಕ್ರಮ ಆಡ್ತವ ಅಂದು ಗಣ್ಣಿಸಿ. ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆ ಏದೇ ಸಂದರ್ಭದಲ್ಲೂ ಪ್ರಕಟಪ್ಪ ಸಾಧ್ಯತೆ ಉಳ್ಳ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟನಕ್ಕೆ ಎಲ್ಲ ತಯಾರಿ ಮಾಡಿ ಉಂಡು ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಿತ್ತು. ಜಿಲ್ಲೆಯಲ್ಲಿ 560 ಮತಗಟ್ಟೆ ಕೇಂದ್ರನ ಗುರುತು ಮಾಡಿತ್ತು. ಇದೇ ತಿಂಗಳ 25ನೇ ತಾರೀಕರೊಳಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ವರದಿ ತರುಂಡು ಒಂದು ಎಣ್ಣಿತ್ತು. ಇಕ್ಕಾಯ್ತು ನಡೆದ ಕುಶಾಲನಗರ ಸೋಮವಾರಪೇಟೆ ಪಿಂಜ ವಿರಾಜಪೇಟೆಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷಗಳ ಆಯ್ಕೆ ಅಸಿಂದು ಉಣ್ಣಿಯಂಡು ರಾಜ್ಯ ಹೈಕೋರ್ಟ್ರ ಏಕಸದಸ್ಯ ಪೀಠ ಆದೇಶ ಕೊಡ್ತಿತ್ತು. ಇದನುಂಡು ಜಿಲ್ಲೆಯ ಕುಶಾಲನಗರ ಸೋಮವಾರಪೇಟೆ ವಿರಾಜಪೇಟೆಯ ಮೀಸಲಾತಿ ಸಮರ್ಪಕ ಆಯ್ತಿಲ್ಲ ಎಂದು ಪೆರಿಯ ವಕೀಲಂಗಳನ್ನ ಅರ್ಜಿ ಕೊಟ್ಟಿರೋ ಪೊನ್ನಣ್ಣ ಪಿಂಜ ಚಂದ್ರಮೌಳಿಯಂಗ ಅರ್ಜಿ ಇಟ್ಟಿ ತಿಂಜತ್ತು. ಕೊಡವ ಬುಡಕಟ್ಟು ಕುಲಕ್ಕೆ ಸ್ಥಾನಮಾನ ತರುಂಡು ಹೋರಾಟ ಮಾಡಿಕೊಳ್ಳುವ ಕೊಡವ ನ್ಯಾಷನಲ್ ಕೌನ್ಸಿಲರ್ ಜಾಗೃತಿ ಸಭೆ 22ನೇ ತಾರೀಕರಿಂದ ನಾರಚೆ ಬೆಪ್ಪು ನಾಡಕ ಕೂಡನ ಅರಮೇರಿ ಗ್ರಾಮತ್ರ ಮಾಡಪಟ್ಟು ಮಂದಲು ಪೊಲಕ 10 ಗಂಟೆಗೆ ನಡಪ ಅನ್ನನೆ 24ನೇ ತಾರೀಕು ಚೊವ್ವಾಚೆ ಬೆಕ್ಕೆಸೊಡ್ಲೂರು ಗ್ರಾಮತ್ರ ಮಂದತ್ತವ ಮಂದಲು ನಡಪ ಅಂದು ಕೌನ್ಸಿಲರ್ ಅಧ್ಯಕ್ಷ ನಂದಿನರವಣ್ಣ ನಾಚಪ್ಪ ಅರಿಚಿಟ್ಟಿತು. ಪುದಿಯ ತಾಲೂಕಾಯ್ತುಳ್ಳ ಪೊನ್ನಂಪೇಟೆಗೆ ತಹಶೀಲ್ದಾರಿತ್ತು ಎ ಕುಸುಮ ಎಂಗಳ ಸರ್ಕಾರ ನೇಮಕ ಮಾಡಿತ್ತೆ. ನಿನ್ನಂದು ಅಧಿಕಾರ ಸ್ವೀಕಾರ ಮಾಡಿದ ಈಗ ಕಂದಾಯ ಇಲಾಖೆಯ ನೌಕರಂಗಡು ಕೂಡ ಸಭೆ ನಡೆತಿಚ್ಚಿ ಅಲ್ಲದೆ ಪಕ್ಕದಲ್ಲಿರುವ ನಾಡು ಕಚೇರಿಗೆ ಭೇಟಿ ಕೊಡ್ಪಂಚಿ ಪರಿಶೀಲನೆ ಮಾಡಿಸಿ. ಜಿಲ್ಲೆಯಲ್ಲಿ ನಿನ್ನಂದು 14 ಕೊರೋನಾ ಪ್ರಕರಣ ವರದಿಯಾಯಿತು. ಇಕ್ಕ ಒಟ್ಟು 90 ಸಕ್ರಿಯನ ಪ್ರಕರಣ ಉಂಡು. 21 ಆಳು ಕೋವಿಡ್ ಆಸ್ಪತ್ರೆಯಲ್ಲೂ 69 ಆಳು ಹೋಮ್ ಐಸೋಲೇಷನ್ಲು ದಾಖಲಾಯಿತು. ಜಿಲ್ಲೆಯಲ್ಲಿ 90 ನಿಯಂತ್ರಿತ ವಲಯ ಉಂಡೆಂದು ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಈ ಕಾಲ ಪುತ್ತೂರಿನ ಮೇನ ಇದೇ ನುಪ್ಪದಂಗ್ ನಡಪ ಜಿಲ್ಲೆಯ ಸುಮಾರೆಲ್ಲ ಭಾಗത്ത് ಮಳೆದೇವ ಇಗುತ್ತಪ್ಪಂಗ ಕದಡ್ತ ತೆಂಗಿ ನಾಡರ ಬಡಕ ಭಾಗത്ത് ತಿರುನೆಲ್ಲಿ ಪೆಮ್ಮಯ್ಯಂಗ ಕದಡಪ ಸಂಪ್ರದಾಯ ಉಂಡು. ಈ ನಡಪಲು ಕೇರಿತಕ್ಕ ಚಕ್ಕೆರ ಅಜಿತ ಎಂಗಡ ಕೊರೋಕರಿಗೆಲು ಹುದಿಕೇರಿ ಮಾದೇವಡ ದೇವಳത്ത് ಇಕ್ಕೈತ ಸಭೆ നടത്തുന്ന ಹುದಿಕೇರಿക്ക് ಅಡಂಗನ ಅಂಜಿಕೇರಿ ತಕ್ಕ ಮುಖ್ಯಸ್ಥಂಗ ದಕ್ಷಿಣ ಕೊಡಗಲು ಕದಡಪಕ್ಕೆ ನೇರ ನಿರ್ಕ ಮಾಡಿತ್ತು. ಈ ಪೋಲೆ ಇದು ನುಪ್ಪದಂಗ ಪೊಲಕ 9 ಗಂಟೆ 5 ನಿಮಿಷಕ್ಕೆ ದೇವ ಕದಡಪ ಪೊಲಕ 10 ಗಂಟೆಗೆ ಎಂಗಡ ಬೇಲಲು ಕದಡಪನಕ್ಕೆ ತೀರ್ಮಾನ ಮಾಡಿತ್ತೆಂದು ಚೀರಂಡ ಕಂದ ಸುಬ್ಬಯ್ಯಂಗ ಅರಿಚಿಟ್ಟಿತು. ನಾಡರ ಬಾರೆಲ್ಲ ಭಾಗത്ത് ಅಂದ ಬೈಟ್ 45 ನೆರೆ ಕಟ್ಟುವ 45 ಕದೆಡುಪ ಪಿಂಜ 45 ಪ್ರಸಾದ ಊಟೋಪಚಾರ ಮಾಡುವನಕ್ಕೆ ಪಾಡಿಶಿ ಇಗುತ್ತಪ್ಪ ದೇವಳತ್ತೆ ನೇರ ನಿರ್ಕ ಮಾಡಿತ್ತು. ಪೊನ್ನಂಪೇಟೆ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಅವಶ್ಯ ರಿಪೇರಿ ಪಣಿ ಉಳ್ಳಾನುಂಡು ಇಂದಿಂಜ 30 ದಿನಕ್ಕೆತ್ತನೆ ಪೊಲಕ 8 ಗಂಟೆಂಜ ಮಧ್ಯಾಹ್ನ 2 ಗಂಟೆಗೆತ್ತನೆ ನಲ್ಲೂರು ಬಾಳೆಲೆ ಹುದಿಕೇರಿ ತಿತಿಮತಿ ಪಾಲಿಬೆಟ್ಟ ಗೋಣಿಕೊಪ್ಪ ಪೊನ್ನಂಪೇಟೆ ಹಾತೂರು ಹೈಸೊಡ್ಲೂರು ರಾಜಪುರ ಸುತ್ತಮುತ್ತ ಕರೆಂಟ್ ನಿಪ್ಪಿಚಿಡುವ ಅನ್ನನೆ ಸಿದ್ದಾಪುರ ವಿದ್ಯುತ್ ಉಪಕೇಂದ್ರದಿಂದ ಪೊರಪಾಯೋ ಫೀಡರ್ಲು ರಿಪೇರಿ ಪಣಿ ನಡ್ತೋಂಗಾಯ್ತು. ಇಂದು ಪೊಲಕ 10 ಗಂಟೆಂಜ 25 ಗಂಟೆಗೆತ್ತನೆ ಸಿದ್ದಾಪುರ ಗುಯ್ಯ ಕರಡಿಗೋಡು ಅವರೇಗುಂದ ಬಸವನಹಳ್ಳಿ ಇಂಚಿನಕೇರಿ ಪುಲಿಯೇರಿ ಮಾಲ್ದಾರೆ ಬಾಡಗ ಬಣಗಾಲ ಬಜಗೊಲ್ಲಿ ಸುತ್ತಮುತ್ತ ಕರೆಂಟ್ ಇಪ್ಪಲ ಸಾರ್ವಜನಿಕಂಗ ಸಹಕರಿಸಿಡೊಂದು ಸೆಸ್ಕರ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಣಿತು. 2020-21ನೇ ಸಾಲಕ್ಕೆ ಒತ್ತನಕ್ಕೆ ಮೊನ್ನೆಂದಜ ನಡೆದನುಳ್ಳ ಸರ್ಕಾರಿ ಪ್ರೈಮರಿ ಪಿಂಜ ಹೈಸ್ಕೂಲ್ ಉಪಾಧ್ಯಕ್ಷರ ವರ್ಗಾವಣೆಗೆ ಸಂಬಂಧಪಟ್ಟನಕ್ಕೆ ವರ್ಗಾವಣೆಗೆ ಆಯ್ಕೆಯನ್ನು ಉಪಾಧ್ಯಕ್ಷರ ಪಟ್ಟಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿಂಜ ಉಪನಿರ್ದೇಶಕಂಗಡ ಕಚೇರಿಯಲ್ಲಿ ಪ್ರಕಟ ಮಾಡಿತು. ಈ ವರ್ಗಾವಣೆಗೆ ಆಕ್ಷೇಪಣೆ ಉಂಡೆಂಗೆ ಇದೇ 21ನೇ ಚೆನ್ನಯಾಚರೊಳ ಒಪ್ಪುಚಿಡುವಕ್ಕೆ ಉಪಾಧ್ಯಕ್ಷ ಅವಕಾಶ ಉಂಡೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಂಗಳನ್ನ PS ಮಚ್ಚಾಡೋ ಇಂಗ ಅರಿಚಿಟ್ಟಿತು. ರಾಜ್ಯದ ಅಬ್ಕಾರಿ ಆಯುಕ್ತಾಂಗ ಪಿಂಜ ಜಂಟಿ ಆಯುಕ್ತಂಗಡ ನಿರ್ದೇಶನ ಪೋಲೆ ಜಿಲ್ಲೆಯಲ್ಲಿ ಕಳ್ಳಬಟ್ಟಿ ಅಕ್ರಮ ಕಳ್ಳ ಕಚ್ಚೋ ಕೊಡದನಕ್ಕೆ ಗಾಂಜಾ ಡ್ರಗ್ಸ್ ಅನ್ನತ ಮಾದಕ ವಸ್ತುನ ಬಳಸೋ ಪಿಂಜ ಮಾರಾಟ ಮಾಡಿ ಉಳ್ಳಂಗಡ ಮೀದ ಮಾಹಿತಿ ಉಂಡೆಂಗೆ ಅದನ್ನ ಜಿಲ್ಲೆಯ ಅಬಕಾರಿ ಇಲಾಖೆಗೆ ಕೊಡ್ತಿತ್ತು. ಇಂಥ ಅಕ್ರಮತ್ನ ತಡ್ಪಕ್ಕೆ ಸಾರ್ವಜನಿಕಂಗ ಇಲಾಖೆಯ ಕೂಡ ಕೈ ಕೊಟ್ಟುವನಕ್ಕೆ ಅಬಕಾರಿ ಉಪ ಆಯುಕ್ತಾಂಗಗಳನ್ನ ಬಿಂದು ಶ್ರೇಯಂಗ ಕಟ್ಟಣಿತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದಿತ್ತು.